ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಮನಸ್ಸನ್ನು ಭಯದಿಂದ ನಂಬಿಕೆಗೆ ತರಬೇತಿ ನೀಡುವುದು. ಇಂದು ನಾವು ನಮ್ಮಲ್ಲಿ ಹಲವರು ಎದುರಿಸುತ್ತಿರುವ ನಮ್ಮ ಮನಸ್ಸಿನ ಮೌನ ಹೋರಾಟವಾದ ಚಿಂತನೆಯ ಬಗ್ಗೆ ಕಲಿಯಲಿದ್ದೇವೆ ಮತ್ತು ದೇವರ ಸತ್ಯವು ನಮ್ಮ ಆಲೋಚನೆಯನ್ನು ಹೇಗೆ ಮರುತರಬೇತಿಗೊಳಿಸುತ್ತದೆ ಎಂಬುದನ್ನು ಕಲಿಯುತ್ತೇವೆ. ಆಲೋಚನೆಯ ವಿರುದ್ಧ ಹೋರಾಡುವುದು ಎಂದರೆ ಏನೆಂದು ಪ್ರತಿಯೊಬ್ಬ ಮನುಷ್ಯನಿಗೂ ತಿಳಿದಿದೆ. ಕೆಲವೊಮ್ಮೆ ನಮ್ಮ ಮನಸ್ಸು ನಮ್ಮ ನಂಬಿಕೆಯಿಂದ ವೇಗವಾಗಿ ಚಲಿಸುತ್ತದೆ. ಇದ್ದಕ್ಕಿದ್ದಂತೆ ನಕಾರಾತ್ಮಕ, ಭಯಭೀತ, ಬೇಡಾದ ಆಲೋಚನೆಗಳು ಕಾಣಿಸಬಹುದು, ನಾವು ಪ್ರಾರ್ಥಿಸುತ್ತಿರುವಾಗಲೂ ಸಹ. ಕ್ರಿಶ್ಚಿಯನ್ ಜೀವನದ ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಟ್ಟ ಕ್ಷೇತ್ರದಲ್ಲಿ ಒಂದು ಮನಸ್ಸಿನ ಯುದ್ಧ. ಪ್ರತಿಯೊಬ್ಬ ಮನುಷ್ಯನು ಈ ಯುದ್ಧವನ್ನು ಎದುರಿಸುತ್ತಾನೆ. ಆದರೆ ಎಲ್ಲರೂ ಈ ಹೋರಾಟವನ್ನು ಎದುರಿಸುತ್ತಿರುವಾಗ ವಿಶ್ವಾಸಿಯು ಪವಿತ್ರಾತ್ಮದ ಸಹಾಯದಿಂದ ತನ್ನ ಆಲೋಚನೆಯನ್ನು ದೇವರ ಸತ್ಯದೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಜೋಡಿಸಬಹುದು. ಹೀಗಾಗಿ ಅವರು ಈ ಯುದ್ಧದಲ್ಲಿ ಜಯ ಸಾಧಿಸುತ್ತಾರೆ. ನಾವು ನಮ್ಮ ಮನಸ್ಸಿನ ಹೋರಾಟವನ್ನು ಸಕ್ರಿಯವಾಗಿ ನಿಭಾಯಿಸದಿದ್ದರೆ ಅದು ಚಿಂತೆಯನ್ನಾಗಿ ಬದಲಾಗಬಹುದು. ಏಕೆಂದರೆ ಚಿಂತನೆಯು ಒಂದು ಮಾನಸಿಕ ಪ್ರಕ್ರಿಯೆ. ಅದು ಮೆದುಳಿನಲ್ಲಿ ಮಾನಸಿಕ ಅಭ್ಯಾಸ ಚಕ್ರ ಥರ ನಡೆಯುತ್ತದೆ. ಚಿಂತನೆ ಎಂದರೆ ಏನು ತಪ್ಪಾಯಿತು, ಏನು ಸಂಭವಿಸಿತ್ತು ಅಥವಾ ಏನು ತಪ್ಪಾಗಬಹುದು ಎಂಬುದರ ಕುರಿತು ಅದನ್ನು ಪರಿಹರಿಸದೆ ಮತ್ತೆ ಮತ್ತೆ ಯೋಚಿಸುವುದು. ಚಿಂತನೆ ಎಂದರೆ ಕೇವಲ ಯುದ್ಧದಲ್ಲಿ ಸೋಲುವುದು ಅಲ್ಲ, ಇದು ಯುದ್ಧ ಭೂಮಿಯನ್ನು ಗಮನಿಸದೆ ಬಿಡುವುದಾಗಿದೆ. ಆದರೆ ಮನಸ್ಸಿನಲ್ಲಿ ಯುದ್ಧವಿದ್ದರೂ ಹೃದಯದಲ್ಲಿ ಶಾಂತಿ ನೆಲೆಸಬೇಕು. ಉದಾಹರಣೆಗೆ, ಒಂದು ಭಯಾನಕ ಆಲೋಚನೆ ಬರುತ್ತದೆ, ಅದು ಯುದ್ಧ. ನೀವು ಅದನ್ನು ಪರೀಕ್ಷಿಸಿ, ಅದನ್ನು ದೇವರಿಗೆ ಒಪ್ಪಿಸಿ, ಅದನ್ನು ಸತ್ಯದಿಂದ ಬದಲಾಯಿಸಿದರೆ ನೀವು ಗೆಲ್ಲಲು ಯುದ್ಧದಲ್ಲಿ ತೊಡಗಿದ್ದೀರಿ. ಆದರೆ ನೀವು ಅದನ್ನು ಮರುಪ್ರಸಾರ ಮಾಡಿ, ಅದನ್ನು ಪದೇ ಪದೇ ವಿಶ್ಲೇಷಿಸಿ, ಅದನ್ನು ಪೋಷಿಸಿದರೆ ಯುದ್ಧವು ಚಿಂತನೆಗೆ ಬದಲಾಗುತ್ತದೆ. ಮತ್ತಾಯ 6:27 ಯೇಸುದೇವರು ಹೇಳಿದರು, ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದಿತ್ತು. ನಮ್ಮ ಗಮನವು ಭಯದಿಂದ ನಂಬಿಕೆಯ ಕಡೆಗೆ ತಿರುಗಿಸಲು ಅವನು ಇದನ್ನು ಹೇಳಿದನು. ಜೀವನವು ಮಾನವ ಚಿಂತನೆಯಿಂದಲ್ಲ, ದೇವರ ಕಾಳಜಿಯಿಂದ ಪೋಷಿಸಲ್ಪಟ್ಟಿದೆ ಎಂದು ಕಲಿಸುವುದು. ನಾವು ಯಾವಾಗಲೂ ಚಿಂತಿಸುತ್ತಾ ಇರ್ತೇವೆ, ಆದರೆ ಯೇಸುದೇವರು ಹೇಳ್ತಾ ಇದ್ದಾರೆ, ನಾವು ಚಿಂತಿಸಬಾರದು. ನಮ್ಮ ಪ್ರಾಬ್ಲಮ್ಸ್ ಎಲ್ಲ ದೇವರ ಕಡೆ ಇಟ್ಟು ದೇವರು ನಮ್ಮನ್ನು ಕಾಳಜಿ ವಹಿಸುತ್ತಾರೆ ಎಂದ ನಂಬಿಕೆಯಿಂದ ನಾವು ಜೀವನ ಮಾಡಬೇಕು. ಇದೆಲ್ಲ ಅಭ್ಯಾಸದಿಂದ ಬರುವುದು. ಅಭ್ಯಾಸ ಮಾಡಲಿಲ್ಲದಿದ್ದರೆ ನಿಮಗೂ ಬರಲ್ಲ, ನನಗೂ ಬರುವುದಿಲ್ಲ. ಆದ್ದರಿಂದ ಚಿಂತನೆ ಎಂದರೆ ಪರಿಹಾರವನ್ನು ತಲುಪದೆ ಒಂದೇ ರೀತಿಯ ಆಲೋಚನೆಗಳ ಬಗ್ಗೆ ಪುನರಾವರ್ತಿತ ಮತ್ತು ನಿರಂತರ ಆಲೋಚನೆ ಮಾಡುವುದು. ಪರಿಹಾರ ಸಿಗದೆ ಕೆಲವು ಆಲೋಚನೆಗಳ ಮೇಲೆ ಯೋಚಿಸುವುದು. ಮೊದಲು ನಾವು ಚಿಂತನೆಯ ಸರಿಯಾದ ವೈಜ್ಞಾನಿಕ ಆಧಾರವನ್ನು ಅರ್ಥ ಮಾಡಿಕೊಳ್ಳೋಣ. ಆಗ ನಾವು ಇದನ್ನು ಸುಲಭವಾಗಿ ಜಯಿಸಬಹುದು. ಚಿಂತನೆ ಎಂದರೆ ಮೊದಲು ನಮಗೆ ನೋವುಂಟು ಮಾಡಿದನ್ನ, ನಮ್ಮನ್ನು ಕೆದರಿಸಿದನ್ನ ಅಥವಾ ನಾವು ನಿಯಂತ್ರಿಸಲು ಸಾಧ್ಯವಾಗದನ್ನು ಪುನರಾವರ್ತಿಸುತ್ತಲೇ ಇರುತ್ತದೆ. ಎಲ್ಲ ಪೆಂಡಿಂಗ್ ವರ್ಕು ಅಲ್ಲಿ ನಡೆಯುತ್ತಾ ಇರುತ್ತದೆ. ನಾವು ಪೆಂಡಿಂಗ್ ಆಗಿ ಇಟ್ಟರೆ ನಮ್ಮ ಮೆದುಳಿಗೆ 2 ಕಾರ್ಯಗಳಿವೆ. ನಮ್ಮನ್ನು ಜೀವಂತವಾಗಿಡಲು ಮೊದಲು ದೇಹವನ್ನು ನಿಯಂತ್ರಿಸುವಂತೆಯೇ ಮತ್ತು ನಮ್ಮನ್ನು ಸುರಕ್ಷಿತವಾಗಿಡಲು ಆಲೋಚನೆಯನ್ನು ಸಹ ನಮ್ಮ ಮೆದುಳು ಉತ್ಪಾದಿಸುತ್ತದೆ. ನಮ್ಮ ಮೆದುಳಿನಲ್ಲಿ ಏನಾಗುತ್ತದೆ, ನಾವು ಒಂದು ಪರಿಸ್ಥಿತಿಯನ್ನು ಎದುರಿಸಿದಾಗ ಮೆದುಳು ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ರಕ್ಷಣಾತ್ಮಕ ಸಂಕೇತಗಳನ್ನು ಭಯ, ಆತಂಕ ಅಥವಾ ಭಾವನಾತ್ಮಕ ನೋವಿನ ರೂಪದಲ್ಲಿ ಅನುಭವಿಸುತ್ತದೆ. ಅರ್ಥವಾಗ್ತಾ ಇದೆಯಾ? ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ಪರಿಸ್ಥಿತಿಯನ್ನು ಪುನರಾವರ್ತಿಸುತ್ತಲೇ ಇರುತ್ತದೆ, ಅಲ್ಲವೇ? ನಮಗೆ ನೋವುಂಟು ಮಾಡಿದನ್ನು, ನಮಗೆ ಭಯಾನಕವಾಗಿರುವುದನ್ನು, ಅಲ್ಲಾಂದರೆ ನಮಗೆ ಸೋಲ್ವ್ ಮಾಡೋಕ್ಕಾಗಿಲ್ಲದ ಪ್ರಾಬ್ಲಮ್ಸು, ಇದೆಲ್ಲ ನಾವು ಯೋಚಿಸುತ್ತಲೇ ಇರುತ್ತೇವೆ. ಆವಾಗ ಎಚ್ಚರಿಕೆ ಮೊಳಗುತ್ತದೆ. ನಾವದು ಜಯಿಸದಿದ್ದರೆ ಅದು ಚಿಂತನೆಯಾಗುತ್ತದೆ. ಎಚ್ಚರಿಕೆ ಮೊಳಗುತ್ತದೆ ಅಂದರೆ ಭಯ ಬರುತ್ತದೆ, ಅಲ್ಲಾಂದ್ರೆ ಆತಂಕ ಬರುತ್ತದೆ, ಅಲ್ಲಾಂದ್ರೆ ನಾವು ಚಿಂತೆಯಲ್ಲೇ ಇರ್ತೇವೆ. ಯಾವಾಗ ನಾವು ಹೀಗೆ ನಮ್ಮ ಯೋಚನೆಗಳು ಯೋಚಿಸುತ್ತಾ ಇದ್ದರೆ ತಕ್ಷಣವೇ ನಾವು ನಂಬಿಕೆಯ ಮಾತುಗಳಿಂದ ಆ ತಪ್ಪು ಆಲೋಚನೆಗಳನ್ನು ನಿಲ್ಲಿಸಬೇಕು. ಇದಕ್ಕೆ ನಾವು ಅಭ್ಯಾಸ ಮಾಡಬೇಕು.
ಮೆದುಳು ನಕಾರಾತ್ಮಕ ಆಲೋಚನೆಗಳನ್ನು ಪುನರಾವರ್ತಿಸುತ್ತದೆ, ಏಕೆಂದರೆ ಅದು ಪುನರಾವರ್ತನೆ ಎಂದು ರಕ್ಷಣೆಗೆ ಸಮಾನವಾಗಿರುತ್ತದೆ ಎಂದು ಭಾವಿಸುತ್ತದೆ. ಅದು ಮೆದುಳಿನ ವರ್ಕ್, ಡ್ಯೂಟಿ ನಮಗೆ ನೆನಪಿಸುತ್ತಲೇ ಇರುತ್ತದೆ, ಏಕೆಂದರೆ ನಾವು ಅದು ಸೋಲ್ವ್ ಮಾಡಬೇಕು. ಅದು ಅದನ್ನ ವರ್ಕ್ ಮಾಡುತ್ತದೆ. ನಮ್ಮ ಮೆದುಳಿನ ಈ ಸ್ವಭಾವದಿಂದಾಗಿ ನಾವು ಯಾವುದರ ಬಗ್ಗೆಯೂ ಸಕ್ರಿಯವಾಗಿ ಯೋಜಿಸದಿದ್ದರೂ ಸಹ ಅಪಾಯದಿಂದ ನಮ್ಮನ್ನು ರಕ್ಷಿಸಲು ಮೆದುಳು ಸಂಗ್ರಹಿಸಿದ ನೆನಪುಗಳನ್ನು ಪುನರಾವರ್ತಿಸುತ್ತದೆ. ನಾವು ಸುಮ್ಮನೆ ಇದ್ರೂ, ಏನೂ ಆಗಲಿಲ್ಲದಿದ್ರೂ ಏನೋ ಒಂದು ಹಳೆಯ ಕಾಲ ಮೆಮೊರಿ ಬರ್ತದೆ, ನೋವಿನ ಸಂಗತಿ ಬರ್ತದೆ ಅಲ್ಲವೇ. ಇದೆಲ್ಲ ಎಲ್ಲರಿಗೂ ಉಂಟಾಗುತ್ತೆ. ಅದು ನಮ್ಮ ಫೇತ್ ಕಮ್ಮಿ ಆಗಿರೋದ್ರಿಂದಲ್ಲ, ಅಲ್ಲಾಂದ್ರೆ ದೇವರ ಹತ್ತಿರದಲ್ಲಿ ಇಲ್ಲ ಅಂತಲ್ಲ, ಇದೆಲ್ಲ ನಮಗೆ ಉಂಟಾಗುತ್ತದೆ. ಆದರೆ ನಮ್ಮ ಫೇತ್ ಜಾಸ್ತಿ ಆದಾಗ ಅದು ಹೇಗೆ ಡೀಲ್ ಮಾಡಬೇಕು ಅಂತ ನಾವು ಕಲಿತ್ಕೋಬೇಕು. ಅದು ಮತ್ತು ನಾವು ಯೋಚನೆ ಮಾಡಿ ಇರಬಾರದು. ಅದು ನಮಗೆ ತುಂಬ ಅಪಾಯಕಾರಿ. ಹಿಂದಿನ ನೋವಿನ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತಲೇ ಇರುತ್ತದೆ. ಇದು ಮೆದುಳಿನ ಸ್ವಭಾವ. ಇದನ್ನು ನಿವಾರಿಸಲು ನಾವು ಕಲಿಯಬೇಕು, ಇಲ್ಲದಿದ್ದರೆ ಅದು ನಮಗೆ ತುಂಬ ಅಪಾಯಕಾರಿ. ಮತ್ತು ಈಗ ಅರ್ಥ ಮಾಡಿಕೊಳ್ಳೋಣ, ನಾವು ಹೀಗೆ ಯೋಜಿಸುತ್ತಾ ಇರುವಾಗ ಪಿಶಾಚಿ ಏನು ಮಾಡುತ್ತಾನೆ. ಕೆಲವೊಮ್ಮೆ ಸೇಟನನ್ನು ನಮ್ಮ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬಹುದು ಮತ್ತು ಸುಳ್ಳು ಮತ್ತು ಖಂಡನೆಯನ್ನು ಲಗತ್ತಿಸುವ ಮೂಲಕ ಅದನ್ನು ಬೆಳೆಸಿಕೊಳ್ಳಬಹುದು. ನಾವು ಹೀಗೆ ಯೋಚನೆ ಮಾಡುತ್ತಾ ಇದ್ದರೆ ಅವನು ಕ್ರಿಯೆ ಮಾಡುತ್ತಾನೆ. ಯೋಹಾನ 8:44 ನಾವು ಓದುತ್ತೇವೆ, ಸೇಟನನು ಸುಳ್ಳುಗಾರ ಎಂದು. ಮತ್ತು ಪ್ರಕಟಣೆ 12:9 ಅವನು ಇಡೀ ಲೋಕವನ್ನು ಮೋಸಗೊಳಿಸುವವನೆಂದು ವರ್ಣಿಸಲಾಗಿದೆ. ಉದಾಹರಣೆಗೆ ಮೆದುಳು ಹೇಳಬಹುದು, ಜಾಗರೂಕರಾಗಿರಿ, ನೀವೇನಾದರೂ ಮುಟ್ತಾ ಇದ್ರೆ ಜಾಗರೂಕರಾಗಿರಿ, ಅಲ್ಲಾಂದ್ರೆ ಏನಾದರೂ ನೋಡುತ್ತಾ ಇದ್ರೆ ಜಾಗರೂಕರಾಗಿರಿ ಅಂತ ನಿಮಗೆ ಫೀಲಿಂಗ್ ಬರುತ್ತದೆ. ವಾಯ್ಸ್ ಅಲ್ಲ, ಫೀಲಿಂಗ್. ಹೌದು, ಅದು ತಪ್ಪಾಗುತ್ತದೆ, ಖಂಡಿತ ತಪ್ಪಾಗುತ್ತದೆ ಎಂದು ಯೋಚಿಸುವ ಮೂಲಕ ನಾವು ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ. ಮೊದಲು ಫೀಲಿಂಗ್ ಬರ್ತದೆ ಮತ್ತು ನಾವು ಯೋಚಿಸುವುದಕ್ಕೆ ಶುರು ಮಾಡುತ್ತೇವೆ. ಹೀಗೆ ನಕಾರಾತ್ಮಕವಾಗಿ ಯೋಚಿಸುತ್ತಲೇ ಇರುವಾಗ ಸೇಟನನು ಕೆಲಸ ಮಾಡುತ್ತಾನೆ. ಅವನೇನು ಹೇಳುತ್ತಾನೆ, ನೋಡಿ, ಇದು ಖಂಡಿತವಾಗಿಯೂ ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಎಂದು ನಮಗೆ ಕನ್ಕ್ಲೂಡ್ ಮಾಡುತ್ತಾನೆ. ನೀವದು ನಂಬುತ್ತೀರಿ ಮತ್ತು ಅದರ ಬಗ್ಗೆ ಹಾಗೆಯೇ ಭಯಭೀತರಾಗಿ ಮತ್ತು ನೀವು ಯೋಚಿಸುತ್ತಾ ಇರುತ್ತೀರಿ ಅಲ್ಲವೇ. ಇದೆಲ್ಲ ನಡೆಯುವುದು. ಆದರೆ ಸೇಟನನು ಈ ಕಲ್ಪನೆಯನ್ನು ತಕ್ಷಣ ಸೂಚಿಸಲು ಸಾಧ್ಯವಿಲ್ಲ. ನಿರಂತರವಾಗಿ ನಾವು ನಕಾರಾತ್ಮಕವಾಗಿ ಭಯಭೀತವಾಗಿ ನಾವು ಯೋಚಿಸುತ್ತಾ ಇದ್ದರೆ ಅವನು ನಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾನೆ. ಏನೇ ಆದರೂ ಏನಾಗುತ್ತದೆ, ಅವನು ನಮಗೆ ಒಂದು ಕನ್ಕ್ಲೂಷನ್ ಕೊಡ್ತಾನೆ. ದಿಂಗಾಯ್ತಲ್ಲ, ಅಲ್ಲಾಂದ್ರೆ ನಿಮಗೆ ಏನಾದರೂ ಸ್ವಲ್ಪ ಹಾರ್ಟ್ಗೆ ಪೇನ್ ಆಯಿತು, ಅಯ್ಯೋ ಇದು ಹಾರ್ಟ್ ಪ್ರಾಬ್ಲಮ್ ಇರಬಹುದು, ನಾನು ಸಾಯ್ತೀನಿ ಹಿಂಗೆ ನೀವು ಯೋಚಿಸುತ್ತಾ ಇದ್ದರೆ ಮತ್ತು ನೀವು ಕನಸು ಕಾಣಬಹುದು, ನೀವು ಸತ್ತಿದ್ದೀರಿ, ನಿಮ್ಮ ಡೆಡ್ ಬಾಡಿ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರೆ, ಹಿಂಗೆಲ್ಲ ನೋಡುತ್ತೀರಿ. ಇದೆಲ್ಲ ಆಗುತ್ತದೆ ನಮ್ಮ ಬ್ರೈನಲ್ಲಿ. ಆದರೆ ಹಂಗೇನೆ ನಮಗೆ ತುಂಬಾ ಭಯ ಆಗುವುದು, ಕೆಲವರೆಲ್ಲ ಮೆಂಟಲ್ ಪೇಷಂಟ್ಸ್ ಆಗುವುದು ಇದು ಕಾರಣನೇ. ಹಲ್ಲೆಲೂಯ. ಅದಕ್ಕಾಗಿಯೇ ಪೌಲನು 2 ಕೊರಿಂಥದವರಿಗೆ 2:11 ಬರೆದಿದ್ದಾನೆ, ಸೇಟನಿಗೆ ನಮ್ಮ ವಿಷಯದಲ್ಲಿ ಎಡೆ ಸಿಕ್ಕಬಾರದು, ಅವನ ಕುತಂತ್ರಗಳನ್ನು ನಾವು ಅರಿಯದವರಲ್ಲವಲ್ಲ. ಅವನ ಕುತಂತ್ರ, ಅವನು ನಮಗೇನು ಯೋಚನೆ ಕೊಡುವುದಿಲ್ಲ. ಆದರೆ ನಾವು ನೆಗೆಟಿವ್ ಆಗಿ ಭಾವನಾತ್ಮಕವಾಗಿ ಪಾಪದ ಆಲೋಚನೆಗಳು ಯೋಚಿಸುತ್ತಾ ಇದ್ದರೆ ನಮಗೆ ಕೆಟ್ಟದು ಸಂಭವಿಸುತ್ತದೆ ಎಂದು ನಮಗೆ ಹಂಗೆ ಯೋಚನೆ ಉಂಟಾಗಿ ಅದರಿಂದ ಏನಾದರೂ ಆಗಬಹುದು. ಸೊ ಎಲ್ಲಿ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಾಗಬೇಕು. ಹಲ್ಲೆಲೂಯ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಕಾರಾತ್ಮಕ ಆಲೋಚನೆಯ ಪುನರಾವರ್ತನೆಯನ್ನು ಅಡ್ಡಿಪಡಿಸಬೇಕು, ಇಲ್ಲದಿದ್ದರೆ ಅದು ಬಲಗೊಳ್ಳುತ್ತದೆ. ಸೇಟನನು ನಮ್ಮ ಲಾಭವನ್ನು ಪಡೆಯುತ್ತಾನೆ. ನಕಾರಾತ್ಮಕವಾಗಿ ಭಯಭೀತವಾಗಿ ನೋವುಂಟು ಮಾಡಿದೆಲ್ಲ ನೀವು ಯೋಚನೆ ಮಾಡುತ್ತಾ ಇದ್ದರೆ ನಿಮಗೆ ಕೆಟ್ಟದು ಆಗುತ್ತದೆ. ನೀವು ಅರ್ಥ ಮಾಡಿಕೊಳ್ಳಿ, ಇದೆಲ್ಲ ಬರ್ತದೆ, ಎಲ್ಲರಿಗೂ ಬರ್ತದೆ. ನೀವು ಹುಟ್ಟಿದಾಗ ಏನಾದರೂ ಕೆಟ್ಟದಾಗಿದ್ರೂ ಕೂಡ ಕೆಲವರಿಗೆ ನೆನಪಿದೆ ಅಲ್ಲವೇ. ಅವರು ಅದಿನ್ನೂ ಮರ್ತಿಲ್ಲ, ಅದು ಕೂಡ ಬರುತ್ತದೆ. ಆದರೆ ನಾವು ತುಂಬಾ ದುಃಖದಲ್ಲೇ ಇರ್ತೇವೆ, ನಮ್ಮ ಸಂತೋಷ ಹೋಗುತ್ತದೆ, ನಮ್ಮ ಸಮಾಧಾನ ಹೋಗುತ್ತದೆ ಮತ್ತು ನಾವು ತುಂಬಾ ಭಯಭೀತರಾಗುತ್ತೇವೆ. ಆವಾಗ ಏನಾಗುತ್ತದೆ, ದೇವರಲ್ಲಿ ಇರುವ
ನಮ್ಮ ನಂಬಿಕೆ ಎಲ್ಲ ಹೋಗ್ತದೆ. ಹಲ್ಲೆಲೂಯ ಅಲ್ಲವೇ? ಅದೇ ಅವನು ಲಾಭ ಪಡೆಯುವುದು. ಮೆದುಳು ಅದನ್ನು ಮತ್ತೆ ಮತ್ತೆ ಬಿಡುಗಡೆ ಮಾಡುತ್ತಲೇ ಇರುತ್ತದೆ. ಅದು ಚಿಂತನೆ, ಅದು ನಮಗೆ ಉಂಟಾಗುತ್ತದೆ. ನಿಮಗೊಬ್ಬರಿಗೆ ಅಲ್ಲ, ನೀವದು ಕೇರ್ಲೆಸ್ ಆಗಿ ಅದನ್ನು ಬಿಟ್ಟರೆ ನಿಮಗೆ ಜಾಸ್ತಿ ಆಗುತ್ತದೆ. ನೀವು ದೇವರ ಕಡೆ ಬಂದು ಆ ಯೋಚನೆಗಳನ್ನು ಹೇಗೆ ನಿಭಾಯಿಸಬೇಕೆಂದು ದೇವರು ಕಲಿಸಿಕೊಟ್ಟಿದ್ದಾರೆ. ಆದರೂ ನೀವು ದೇವರನ್ನು ಗಮನಿಸದೆ ಅದೇ ಯೋಚನೆ ಮಾಡುತ್ತಾ ಇದ್ದರೆ ನಿಮಗೆ ತುಂಬಾ ಕೆಟ್ಟದು ಆಗುತ್ತದೆ. ಆದ್ದರಿಂದ ನಮ್ಮ ಮನಸ್ಸನ್ನು ನಂಬಿಕೆಯಿಂದ ತುಂಬಿದ ಮಾತುಗಳಿಂದ ಮತ್ತು ಆತನ ವಾಗ್ದಾನಗಳಿಂದ ನಾವು ತುಂಬಿಸಿಕೊಳ್ಳಬೇಕು ಮತ್ತು ಅವುಗಳ ಬಗ್ಗೆ ಯೋಚಿಸುತ್ತಾ ಇರುವುದು ನಮಗೆ ತುಂಬಾ ಮುಖ್ಯ. ನೀವು ಟೈಮ್ ತೆಗೆದು ಬೈಬಲ್ ಓದಬೇಕು, ಅದರ ಪ್ರಕಾರ ನೀವು ಯೋಚಿಸಬೇಕು. ಬೈಬಲಲ್ಲಿ ಬರುತ್ತಿರುವುದೆಲ್ಲ ಎಸ್ ಅಂಡ್ ಆಮೆನ್. ಇದೊಂದು ಕಥೆಯಲ್ಲ, ಇದು ನಿಮ್ಮ ಜೀವನ. ಇಟ್ ಇಸ್ ಯುವರ್ ಲೈಫ್. ಅರ್ಥ ಮಾಡಿಕೊಳ್ಳಿ. ಬೈಬಲು ನಮಗೆ ಜೀವನ ಕೊಡುವ ಬುಕ್ಕು, ಪುಸ್ತಕ. ಈ ಪುಸ್ತಕ ನೀವು ಓದಲಿಲ್ಲದಿದ್ದರೆ, ಅದರ ಪ್ರಕಾರ ನೀವು ಆ ನಾಲೆಡ್ಜು ನಿಮ್ಮ ಮೆದುಳಿನಲ್ಲಿ ಸಂಗ್ರಹಿಸಲಿಲ್ಲದಿದ್ದರೆ ನಿಮಗೆ ತುಂಬಾ ಅಪಾಯ ಉಂಟಾಗುತ್ತದೆ. ಮತ್ತು ನೀವೇ ಹೇಳುತ್ತೀರಿ, ನನ್ನ ಪ್ರಾಬ್ಲಮ್ ಯಾರಿಗೂ ಅರ್ಥ ಆಗುವುದಿಲ್ಲ, ಪಿಶಾಚಿ ನನ್ನನ್ನು ತುಂಬಾ ಆಟ ಆಡಿಸ್ತಾನೆ ಅಂತ. ನೀವೇ ಅವನ ಕೀ ಕೊಟ್ಟಿರುವುದು. ಕೀರ್ತನೆಗಳು 1:1 ಬರೆದಿದೆ, ಯಾವನೋ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕುತ್ತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಧನ್ಯನು. ಯಾರು ಧನ್ಯನು? ಈ ಲೋಕದಲ್ಲಿ ಇರುವುದೆಲ್ಲ ಯೋಚನೆ ಮಾಡುವವರೆಲ್ಲ ಧನ್ಯರು. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ, ಯಾವನೋ ದುಷ್ಟರ ಆಲೋಚನೆಯಂತೆ ನಡೆಯದೆ. ಅಂದರೆ ಈ ಲೋಕದ ಮನುಷ್ಯರು ನಮಗೆ ತುಂಬಾ ಸೊಲ್ಯೂಷನ್ಸು, ಐಡಿಯಾಸು ಎಲ್ಲ ಕೊಡ್ತಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅದು ನಿಮ್ಮ ಮನೆಯವರಾಗಿರಬಹುದು. ಅದಕ್ಕೆ ನಾವು ವಚನ ಪ್ರಕಾರ ಇಲ್ಲದಿದ್ದರೆ ನಾವು ಅದು ಒಬೆ ಮಾಡಬಾರದು. ನಮಗೆ ಗೊತ್ತಿರಬೇಕು ಯಾವುದು ವಚನ ಪ್ರಕಾರ ಇರುವುದು, ಯಾವುದು ವಚನ ಪ್ರಕಾರ ಇಲ್ಲದಿರುವುದು. ಮತ್ತೆ ಹೈ BP, ದೀರ್ಘಕಾಲ ಕಿಡ್ನಿ ಕಾಯಿಲೆ, ಕೊಲೆಸ್ಟ್ರಾಲ್, ಸೋಂಕು ಇತ್ಯಾದಿ ಮೆದುಳಿಗೆ ಹಾನಿ ಮಾಡುತ್ತದೆ ಮತ್ತು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಮಗೆಲ್ಲ ಗೊತ್ತಿದೆ ಅಲ್ಲವೇ? ಅದೇ ರೀತಿ ಪದೇ ಪದೇ ಪಾಪ ಮತ್ತು ನಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು ಮತ್ತು ಮೆದುಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಯಾರು ಏನು ಕೆಟ್ಟದು ಮಾಡಿದಾರೋ ಅದೇ ಯೋಚಿಸೋದು, ಅಲ್ಲಾಂದರೆ ನಮಗೇನು ಆಗಲಿಲ್ಲ ಅದನ್ನ ಪ್ರಕಾರ ಯೋಚಿಸೋದು, ನಮಗೆ ನಿನ್ನೆ ಏನೋ ಕೆಟ್ಟದಾಯಿತು ಅದೇ ಯೋಚಿಸೋದು. ಯು ಆರ್ ಸ್ಪಾಯ್ಲಿಂಗ್ ಯುವರ್ ಬ್ರೈನ್. ಖಂಡಿತ ನಮಗೆ ರೋಗಗಳು ಬಂದೇ ಬರುತ್ತದೆ, ಕಾಯಿಲೆಗಳು ಬಂದೇ ಬರುತ್ತದೆ. ಹಲ್ಲೆಲೂಯ. ಒಳ್ಳೆಯ ಸುದ್ದಿ ಏನೆಂದರೆ, ಮೆದುಳಿಗೆ ತರಬೇತಿ ನೀಡಬಹುದು. ನೀವು ನಿಮ್ಮ ಮೆದುಳಿನ ಹಳೆಯ ಮಾದರಿಯನ್ನು ಬದಲಾಯಿಸಬಹುದು. ಹಳೆಯ ಮಾದರಿ ಗೊತ್ತಲ್ಲ, ಈಗ ಅರ್ಥವಾಯ್ತಲ್ಲ? ಅದು ರಿಪೀಟ್ ಮಾಡುತ್ತಾ ಇರ್ತದೆ. ಎಲ್ಲರಿಗೂ ಇದು ನಿಜ. ಪೇನ್ಫುಲ್ ಥಿಂಗ್ಸ್, ಭಯಭೀತ ಯೋಚನೆಗಳು ಎಲ್ಲ ರಿಪೀಟ್ ಮಾಡ್ತಾ ಇರ್ತದೆ. ಅದು ವಚನದ ಪ್ರಕಾರ ನಿಮ್ಗೆ ಹೆಂಗೆ ಕ್ಯಾಚ್ ಮಾಡಬೇಕು ಅಂತ ಜಾಣರಾಗಿ ಕಲಿತುಕೊಳ್ಳ್ರಿ. ಇಲ್ಲದಿದ್ದರೆ ನಿಮ್ಮ ಭಯ ಹೆಚ್ಚಿಸಿ ನಿಮಗೆ ಜೀವನನೇ ಮಾಡೋಕ್ಕಾಗುವುದಿಲ್ಲ. ಯೋಚನೆಗಳು, ವರೀಸು, ಆತಂಕಗಳು ಹೆಚ್ಚಿಸಿ ನಿಮಗೆ ಅದರಿಂದ ನಿಮ್ಮ ಬ್ರೈನ್ಗೆ ಡ್ಯಾಮೇಜ್ ಆಗುತ್ತದೆ, ರೋಗಗಳು ತುಂಬಾ ಆಗುತ್ತದೆ. ದೇವರು ಹೇಳುವುದನ್ನು, ನಿಮ್ಮ ಪಾಸ್ಟ್ನ ಮೆಸೇಜನ್ನ ಎಲ್ಲ ಕೇಳಿಸ್ಕೊಳ್ಳಿ. ನಿಮ್ಮ ಟೈಮ್ ಇಲ್ಲಲ್ವ? ಆ ಟೈಮ್ ಅಷ್ಟಾದರೂ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಮೆದುಳಿಗೆ ಸ್ವಲ್ಪ ಏನಾದರೂ ಒಳ್ಳೆಯದಾಗುತ್ತದೆ. ಆ ಟೈಮಲ್ಲೂ ಏನಾದರೂ ಮೊಬೈಲಲ್ಲಿ ನೋಡಿಕೊಂಡು ರೀಲ್ಸ್ ನೋಡುವುದು, ಅಲ್ಲಾಂದ್ರೆ ಮೂವಿ ನೋಡುವುದು ಮಾಡಿದರೆ ಅದಕ್ಕೆ ಡೈಲಿ ಒಂದೊಂದು ಮೆಸೇಜ್ ನೀವು ಕೇಳಿಸ್ಕೊಳ್ಳಬೇಕು ಎಂದು ನಾನು ಹೇಳುವುದು. ರೋಮಪುರದವರಿಗೆ 12:2 ನಮಗೆ ಸಲಹೆ ನೀಡುತ್ತದೆ, ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ. ಅಂದರೆ ನವೀಕರಣ ಸಾಧ್ಯ. ನಮ್ಮ ಬ್ರೈನ್ಗೆ ನವೀಕರಣ ಸಾಧ್ಯ. ನಮ್ಮ ಬ್ರೈನ್ಗೆ ನವೀಕರಣ ಬೇಕು. ನಮ್ಮ ಮನಸ್ಸಿನ ಮತ್ತು ಯೋಚನೆಗಳ ನವೀಕರಣ ಬೇಕಾಗಿಲ್ಲದಿದ್ದರೆ ಈ ವಚನವನ್ನು ಬರೆಯಲಾಗುತ್ತಿರಲಿಲ್ಲ. ನಾವು ನಮ್ಮ ಹಳೆಯ ಆಲೋಚನಾ ಕ್ರಮವನ್ನು ನಿಲ್ಲಿಸಬೇಕು. ಒಮ್ಮೆ ಭಯವನ್ನು ಪೂರ್ವಾಭ್ಯಾಸ ಮಾಡಿದ ಮನಸ್ಸು ನಂಬಿಕೆಯನ್ನು
ಕಳೆಯಬಹುದು. ಉದಾಹರಣೆಗೆ, ವರ್ಷಗಳಿಂದ ಒಬ್ಬ ವ್ಯಕ್ತಿಯು ಒತ್ತಡಕ್ಕೆ ಪ್ಯಾನಿಕ್ಕಿನಿಂದ ಅಂದರೆ ಆತಂಕದಿಂದ ಪ್ರತಿಕ್ರಿಯಿಸುತ್ತಾನೆ. ಮೆದುಳು ಅದನ್ನು ಒಂದು ಹಾದಿಯನ್ನು ನಿರ್ಮಿಸುತ್ತದೆ. ಅದು ಹೀಗೆ ಇದೆ: ಪ್ರಚೋದಕ, ನಂತರ ಹಠಾತ್ ಭಯ ಮತ್ತು ಅತಿಯಾಗಿ ಯೋಚಿಸುವುದು. ಇದರ ಬಗ್ಗೆ ಯೋಚಿಸಿ, ಇದು ನಮ್ಮಲ್ಲಿ ಯಾವಾಗಲೂ ನಡೆಯುತ್ತದೆ. ಎಂದರೆ ನಮಗೇನಾದರೂ ಒಂದು ಆಗುತ್ತದೆ, ತಕ್ಷಣ ಭಯ ಬರುತ್ತದೆ, ಅದರ ಪ್ರಕಾರ ನಾವು ಯೋಚಿಸುತ್ತೇವೆ. ಇದು ನಮ್ಮಲ್ಲಿ ನಡೆಯುತ್ತಾ ಇರುತ್ತದೆ. ಸಡನ್ ಆಗಿ ಏನಾದರೂ ಆಗುತ್ತದೆ, ತಕ್ಷಣ ಭಯ ಆಗುತ್ತದೆ, ಅದರ ಪ್ರಕಾರ ಯೋಚಿಸುತ್ತಾ ಇರ್ತೇವೆ. ಇದಲ್ವಾ ನಮ್ಮಲ್ಲಿ ನಡೆಯುತ್ತಾ ಇರುವುದು? ನಾವು ಹೀಗೆ ಯೋಚಿಸಿ 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 ನಮ್ಮಲ್ಲಿ ಭಯದ ಹಾದಿಗಳು ಸ್ಟ್ರಾಂಗ್ ಆಗ್ತಾ ಇರುತ್ತದೆ ನಮ್ಮ ಬ್ರೈನಿನಲ್ಲಿ. ನಾನು ಸೈನ್ಸ್ ನಿಮಗೆ ಹೇಳಿಕೊಡ್ತಾ ಇರುವುದು ನಮ್ಮ ಮೆದುಳಿನಲ್ಲಿ ಏನಾಗುತ್ತಾ ಇರುತ್ತದೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ. ಈ ಹಾದಿಯು ಪುನರಾವರ್ತನೆಯ ಮೂಲಕ ನಮ್ಮಲ್ಲಿ ಸ್ವಯಂಚಾಲಿತವಾಗಿದೆ. ಇದು ನಾವು ಹುಟ್ಟಿದಾಗಲಿಂದ ಇದು ನಮ್ಮ ಮೆದುಳಿನಲ್ಲಿ ರೂಪುಗೊಂಡಿದೆ. ಏನು ಒಂದು ಪ್ರಾಬ್ಲಮ್ ನಾವು ನೋಡುತ್ತೇವೆ, ತಕ್ಷಣ ಭಯ, ಅದರ ಪ್ರಕಾರ ಚಿಂತಿಸುವುದು. ಅಲ್ಲಾಂದ್ರೆ ನಮಗೇನಾದರೂ ಪ್ರಾಬ್ಲಮ್ ಬರುತ್ತದೆ, ತಕ್ಷಣ ಭಯ, ಅದರ ಪ್ರಕಾರ ಚಿಂತಿಸುವುದು. ಅಲ್ಲಾಂದ್ರೆ ಯಾರಾದರೂ ನಮಗೆ ಕೆಟ್ಟದು ಮಾಡುತ್ತಾರೆ, ತಕ್ಷಣ ಅವರ ಹತ್ರ ಫೈಟ್ ಮಾಡುವುದು, ಅದರ ಪ್ರಕಾರ ಚಿಂತಿಸುವುದು. ಇದೆಲ್ಲೋ ನಮ್ಮಲ್ಲಿ ನಡೀತಾ ಇರುವುದು. ಯಾರಾದರೂ ಫೈಟ್ ಮಾಡಕ್ ಬರ್ತಾರೆ, ಅದೇ ಯಾಕೆ ಅವರಂಗ ಮಾಡಿದ್ದಾರೆ, ಆಮೇಲೆ ಫೈಟ್ ಎಲ್ಲ ಮಾಡಾದ್ಮೇಲೆ ಅದೇ ಯೋಚಿಸುವುದು. ಈಗಲೂ ನೀವು ದೇವರ ಹತ್ರ ಬಂದು ಎಷ್ಟು ವರ್ಷ ಆಯಿತು, ಈಗಲೂ ಇದೇ ನೀವು ಪುನರಾವರ್ತಿಸುತ್ತಾ ಇದ್ದರೆ ಈ ಭಯದ ಹಾದಿಗಳು, ಫಿಯರ್ ಪಾತ್ವೇಸ್ ಈಸ್ ಗೆಟ್ಟಿಂಗ್ ಸ್ಟ್ರಾಂಗರ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಈ ಹಾದಿಯು ಪುನರಾವರ್ತನೆಯ ಮೂಲಕ ನಮ್ಮಲ್ಲಿ ಸ್ವಯಂಚಾಲಿತವಾಗಿದೆ. ಆಟೋಮ್ಯಾಟಿಕಲಿ ಅದು ಬರ್ತಾ ಇರುತ್ತದೆ. ಆದ್ದರಿಂದ ಪುನರಾವರ್ತನೆಯಿಂದ ನಮ್ಮ ಭಯವನ್ನು ಬೆಳೆಸಿಕೊಂಡಂತೆ ಪುನರಾವರ್ತನೆಯಿಂದ ನಂಬಿಕೆ ಮತ್ತು ಶಾಂತಿಯನ್ನು ನಾವು ನಿರ್ಮಿಸಬೇಕು. ಈಗ ದೇವರು ನಮ್ಮಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಶಾಂತಿ ಬೇಕು, ನಮ್ಮಲ್ಲಿ ಒಳ್ಳೆ ಸ್ವಭಾವಗಳು ಬೇಕು, ನಮ್ಮಲ್ಲಿ ನಂಬಿಕೆ ಬೇಕು. ನಾವು ಹೇಗೆ ಆಪೋಸಿಟ್ ಇದೆಲ್ಲ ಮಾಡಿದ್ದೇವೆಯೋ ಅದನ್ನ ಆಪೋಸಿಟ್ ಈಗ ಮಾಡಕ್ಕೆ ನಾವು ಕಲಿತ್ಕೊಳ್ಳಬೇಕು. ಯಾರಾದರೂ ಫೈಟ್ ಮಾಡಕ್ಕೆ ಬರ್ತಾರೆ, ಏನು ಮಾಡಬೇಕು? ನೀವು ಫೈಟ್ ಮಾಡಬಾರದು. ಇಮಿಡಿಯೇಟ್ಲಿ ನಿಮ್ಮ ಮೆದುಳಿನಲ್ಲಿ ಬರಬಹುದು, ಹೌದು ನಾನು ಅವರ ಹತ್ರ ಫೈಟ್ ಮಾಡಬಾರದು, ನಾನು ಕೋಪಗೊಳ್ಳಬಾರದು, ದೇವರು ಹೇಳಿದರು ನಾನು ಅವರ ಥರ ವರ್ತಿಸಬೇಕು, ನೀವು ಕಂಟ್ರೋಲ್ ಮಾಡಬೇಕು. ಆವಾಗ ನಿಮಗೆ ಏನಾಗುತ್ತದೆ? ಪೀಸು ಬರುತ್ತದೆ. ಫೈಟ್ ಮಾಡಕ್ ಬರ್ತಾರೆ, ಶಾಂತವಾಗಿರ್ರಿ, ಪೀಸು ಬರುತ್ತದೆ. ಇದು ಹೊಸ ಹಾದಿ, ನಂಬಿಕೆಯ ಹಾದಿ. ಭಯದ ಹಾದಿ ಹೇಗೆ ರೂಪುಗೊಂಡಿದೆ ನಮ್ಗೆ ಅರ್ಥವಾಯ್ತಲ್ಲ. ಅದಿನ್ನೂ ನೀವು ಸ್ಟ್ರಾಂಗ್ ಮಾಡಿಕೊಳ್ಳಬಾರದು. ನಮ್ಮ ಮನಸ್ಸನ್ನು ನವೀಕರಣ ಮಾಡಬೇಕು. ಅದು ಹೀಗೆ ನಾವು ನವೀಕರಣಗೊಳಿಸುವುದು. ನಮ್ಮಲ್ಲಿ ದೇವರ ಆತ್ಮದ ಫಲಗಳು ಉತ್ಪಾದಿಸಬೇಕು. ಸಂತೋಷ, ಸಮಾಧಾನ, ಪ್ರೀತಿ, ಸೌಮ್ಯತೆ ಅಲ್ಲವೇ ಹೇಗೆ ಉಂಟಾಗುವುದು? ಎಲ್ಲ ಸಮಾಧಾನದಲ್ಲಿ ಇದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಒಂದು ಕೆಟ್ಟದಾಗತ್ತೆ, ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲವೇ? ಹಠಾತ್ ಏನಾದರೂ ಬರ್ತದೆ, ತಕ್ಷಣ ಭಯ, ಅಲ್ಲಾಂದ್ರೆ ಜಗಳ, ಮತ್ತೆ ಭಯ ನಮ್ಮ ಮೆದುಳಿನಲ್ಲಿ ಇಟ್ಕೊಳ್ಳುತ್ತೇವೆ, ಅಲ್ಲಾಂದ್ರೆ ಕೋಪ ನಮ್ಮ ಮೆದುಳಿನಲ್ಲಿ ಇಟ್ಕೊಳ್ತೇವೆ. ನಾವು ಯೋಚಿಸ್ತಾ ಇರ್ತೇವೆ. ಅದಕ್ಕೆ ನಾನು ಹೇಳಿರೋದು ಸ್ಟಾರ್ಟಿಂಗ್ ಪಾಯಿಂಟ್ ಏನು? ಕೆಟ್ಟದ್ದು ಸಂಭವಿಸುವುದು. ವಾಟ್ ಜೀಸಸ್ ಕ್ರೈಸ್ಟ್ ಟೋಲ್ಡ್, ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಯು ಹ್ಯಾವ್ ವಿಕ್ಟರಿ ಥ್ರೂ ಮೀ. ಹಠಾತ್ ಏನಾದರೂ ಆಗಿದರೆ ಯೋಚಿಸಬೇಡ, ಭಯಪಡಬೇಡ. ದೇವರು ಹೇಳಿದ್ರು ಭಯಪಡಬೇಡ, ನಾನಿದ್ದೀನಿ ನಿಮಗೆ ಅಂತ. ಸೊ ಈಗ ಏನಾದರೂ ಕೆಟ್ಟದ್ದು ಬಂದ್ರೆ, ಇಲ್ಲ ಹಂಗಾಗೋದಿಲ್ಲ, ದೇವರು ನನಗಿದ್ದಾರೆ. ನೀವು ನಂಬಿಕೆಯ ಮಾತುಗಳು ಹೇಳಬೇಕು. ಭಯ ಬಂದ್ರೆ ಇಲ್ಲ ನನಗಂಗಾಗಲ್ಲ. ಸೊ ನೀವೀಗ ಏನಾದರೂ ಕೆಟ್ಟದಾಗಿದ್ರೆ ಏನ್ ಮಾಡಬೇಕು? ಫಸ್ಟ್ ಪೀಸ್. ಕೆಟ್ಟದಾಗಿದ್ರೆ ಪೀಸ್ ಮೊದಲು, ಕೆಟ್ಟದಾಗಿದ್ರೆ ಭಯ. ನೀವು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು. ಯಾರಾದರೂ ಹೊಡಿಯಕ್ಕೆ ಬಂದ್ರು ನೀವು ನಿಮ್ಮ ಒಳಗಿನಿಂದ ಕೇಳಬೇಕು, ಇಲ್ಲ ನಾನು ಹಂಗೆ ವರ್ತಿಸಬಾರದು, ನಾನು ದೇವರ ಮಗು, ನಾನು ಅವರ ಥರ ವರ್ತಿಸಬೇಕು, ನಾನು ಸೆಲ್ಫ್ ಕಂಟ್ರೋಲ್ ಮಾಡಬೇಕು. ಹಿಂಗೆಲ್ಲ ನೀವು ಯೋಚಿಸುತ್ತಾ ಇರಬೇಕು. ಆವಾಗ ಏನಾಗುತ್ತದೆ? ಹೊಸ ನಂಬಿಕೆಯ ಹಾದಿಗಳು ನಮ್ಮ ಬ್ರೈನಿನಲ್ಲಿ ರೂಪುಗೊಳ್ಳುತ್ತದೆ. ಅದಕ್ಕಾಗಿಯೇ ಫಿಲಿಪಿಯದವರಿಗೆ 4:8 ನಾವು ಉದ್ದೇಶಪೂರ್ವಕವಾಗಿ ಯೋಚಿಸಬೇಕು. ಈ ವಾಕ್ಯ ಹೇಳುತ್ತದೆ, ಯಾವುದು ಸತ್ಯವು,
ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಯೋಜಿಸಬೇಕು. ನೀವಿದು ಯಾವುದಾದರೂ ಯೋಜಿಸುತ್ತಾ ಇದ್ದೀರಾ? ಯಾವಾಗ ಯೋಜಿಸಬೇಕು? ಯಾವಾಗಲೂ. ಇಲ್ಲದಿದ್ದರೆ ನಿಮಗೆ ಕೆಟ್ಟದ್ದು ಸಂಭವಿಸಿದರೆ ಇನ್ನೂ ಕೆಟ್ಟದಾಗುತ್ತದೆ ಎಂದ ನಿಮಗೆ ಯೋಜನೆ ಉಂಟಾಗುತ್ತದೆ ಮತ್ತು ಪಿಶಾಚಿ ಅದಕ್ಕೆ ಸ್ಟ್ರೆಂಗ್ತ್ ಕೊಟ್ಟು ಮತ್ತು ಅದು ಜಾಸ್ತಿ ಆಗುತ್ತದೆ. ನಿಮ್ಮಲ್ಲಿ ಭಯ ಹೆಚ್ಚಾಗಬಹುದು. ವಿಶ್ವಾಸಿಗಳಲ್ಲಿ ಇದರ ಭಯ ಹೆಚ್ಚಾಗಬಹುದು, ಅಲ್ಲಾಂದ್ರೆ ವಿಶ್ವಾಸ ಹೆಚ್ಚಾಗಬಹುದು. ಇದೆರಡೆ. ಈ ಲೋಕದಲ್ಲಿ ಇರುವವರ ಬಗ್ಗೆ ಎಲ್ಲ ನಾನು ಹೇಳುವುದು, ಈ ಲೋಕದಲ್ಲಿ ಇರುವವರಲ್ಲಿ ಬರೀ ಭಯನೇ ಹೆಚ್ಚಾಗುವುದು. ಆದರೆ ನೀವು ವಿಶ್ವಾಸಿಗಳಾಗಿ ಇನ್ನೂ ನಿಮ್ಮಲ್ಲಿ ಭಯ ಹೆಚ್ಚಾಗ್ತಾ ಇದ್ರೆ ನೀವು ಈ ಪ್ರಕ್ರಿಯೆ ನೀವು ಮಾಡುತ್ತಾ ಇಲ್ಲ ಅಂತ ಅರ್ಥ. ನೀವು ಇನ್ನೂ ಭಯದ ಹಾದಿಗಳು ನೀವು ಬಲಗೊಳಿಸ್ತಾ ಇದ್ದೀರಿ. ನಿಮ್ಮ ಭಯದ ಹಾದಿಗಳು ಬಲಗೊಳ್ಳುತ್ತಾ ಇರುತ್ತದೆ. ಯಾಕೆಂದ್ರೆ ನಿಮ್ಮ ಯೋಚನೆಗಳು ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ಇನ್ನೂ ಶ್ರಮಿಸಾದಿರುವಿಗೆ ಎಲ್ಲ ನೀವು ಯೋಚನೆ ಮಾಡುತ್ತಾ ಇದ್ದೀರಾ. ಈಗ ಅವರನ್ನು ಲವ್ ಮಾಡಬೇಕು. ಲವ್ನಿಂದ ನಾವು ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಸಮಸ್ಯೆಗಳ ಬಗ್ಗೆ ದಿನನಿತ್ಯ ಚಿಂತೆಗಳು ನಮ್ಮ ಭಯಪ್ರೇರಿತ ಆಂತರಿಕ ಜೀವನವನ್ನು ರೂಪಿಸಲು ಬಿಡುವ ಬದಲು ಪದೇ ಪದೇ ಚಿಂತನೆ ಮಾಡುವ ಅಭ್ಯಾಸವನ್ನು ಜಯಿಸಲು ನಿಮ್ಮ ಸಮಸ್ಯೆಗಳ ವಿರುದ್ಧ ದೇವರು ನೀಡಿದ ವಾಗ್ದಾನಗಳನ್ನು ನೀವು ಧ್ಯಾನಿಸಬೇಕು. ಉದ್ದೇಶಪೂರ್ವಕವಾಗಿ ದೈನಂದಿನ ಸಮಯವನ್ನು ನೀವು ಮೀಸಲಿಡಬೇಕು. ನಮಗೊಂದು ಪ್ರಾಬ್ಲಮ್ ಇದೆಯಾ, ಅದಕ್ಕೆ ದೇವರೇ ಏನು ವಾಗ್ದಾನ ಕೊಟ್ಟಿದ್ದಾರೆ ಆ ವಾಗ್ದಾನ ನೀವು ಯೋಜಿಸಬೇಕು. ನಮಗೊಂದು ರೋಗ ಬಂದರೆ ದೇವರು ವಾಸಿ ಮಾಡುತ್ತಾರೆ, ಅಲ್ಲಾಂದ್ರೆ ಇನ್ನೊಂದು ಪ್ರಾಬ್ಲಮ್ ಬಂದರೆ ದೇವರು ಬಿಡುಗಡೆ ಕೊಡುತ್ತಾರೆ. ಆ ನಂಬಿಕೆಯಿಂದ ನಿಮಗೆ ಆ ಭಯ ಜಾಸ್ತಿ ಆದಾಗ, ಆತಂಕ ಜಾಸ್ತಿ ಆದಾಗ ನೀವು ಯೋಚಿಸಬೇಕು. ನೀವು ಯೋಜಿಸುವುದಿಲ್ಲ. ನಾನು ಎಷ್ಟು ಹೇಳಿದ್ರು ಅದು ಪ್ರಾಕ್ಟಿಕಲ್ ಆಗಿ ಬರುವುದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ನಾನೇನು ಮಾತನಾಡುತ್ತೀನೋ ಅದನ್ನ ಬಗ್ಗೆ ನೀವು ಯೋಚಿಸ್ತೀರ. ಹಿಂಗೆಲ್ಲ ಆಗುತ್ತದಾ? ಅದಕ್ಕೆ ಯೇಸುದೇವರು ಹೇಳಿದರು, ಒಂದು ಶಿಶುವಿನ ತರ ನೀವು ಬದಲಾಗಲಿಲ್ಲದಿದ್ದರೆ ನನ್ನ ರಾಜ್ಯದಲ್ಲಿ ನಿಮಗೆ ಸೇರಕ್ಕಾಗಲ್ಲ ಅಂತ. ದಿನನಿತ್ಯ ನಾವು ಮನಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಸಮಯವನ್ನು ಕಳೆಯುವಾಗ ಮತ್ತು ಆತನು ನಮ್ಮ ಜೀವನದಲ್ಲಿ ಮಾಡಿದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ನಮ್ಮ ಹೃದಯವನ್ನು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವಾಗ ನಾವು ನಮ್ಮ ಮೆದುಳಿನ ನಂಬಿಕೆಯ ಹೊಸ ಹಾದಿಯನ್ನು ರೂಪಿಸಲು ಪ್ರಾರಂಭಿಸುತ್ತೇವೆ. ನೀವು ಅರ್ಥ ಮಾಡಿಕೊಳ್ಳಬೇಕು, ಭಯದ ಹಾದಿ ಇನ್ನೂ ನೀವು ಬಲಪಡಿಸಬಾರದು. ಹೊಸ ಹಾದಿ, ನಂಬಿಕೆಯ ಹಾದಿ. ನಿಮಗೆ ನಂಬಿಕೆಯ ಹಾದಿ ಹಂಗೆ ಬರುವುದು? ಫೇತ್ ಕಮ್ಸ್ ಬೈ ಹಿಯರಿಂಗ್. ಮೆಸೇಜ್ಗಳೆಲ್ಲ ಕೇಳಿಸ್ಕೊಳ್ಳಬೇಕು. ಆವಾಗ ನಿಮ್ಮ ಮೆದುಳಿಗೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತಾಗುವುದಿಲ್ಲ. ನಿಮಗೆ ವಿಶ್ವಾಸ ಬರುತ್ತದೆ. ಮತ್ತೆ ವಚನಗಳು ಧ್ಯಾನಿಸಬೇಕು, ದೇವರನ್ನು ಆರಾಧಿಸಬೇಕು. ದೇವರು ಕೊಟ್ಟಿದ್ದನ್ನು ಡೈಲಿ ನೆನಪಿಟ್ಟುಕೊಂಡು ದೇವರ ಏನೇನು ನಮಗೆ ಒಳ್ಳೆಯದು ಮಾಡಿದ್ದಾರೆ ದೇವರ ಕಡೆ ಬಂದ ಮೇಲೆ ಅದೆಲ್ಲ ನೀವು ನೆನಪಿಟ್ಕೊಂಡು ನೀವು ದೇವರನ್ನು ಆರಾಧಿಸಿದರೆ ಏನಾಗುತ್ತದೆ? ನಿಮ್ಮ ಮೆದುಳಿನ ಹೊಸ ಹಾದಿ, ಫೇತಿನ ಹಾದಿ ಸ್ಟ್ರಾಂಗ್ ಆಗುತ್ತದೆ. ಹಲ್ಲೆಲೂಯಾ. ಈ ಪ್ರಕ್ರಿಯೆಯು ನ್ಯೂರೋಪ್ಲಾಸ್ಟಿಸಿಟಿ ಅಲ್ಲಾಂದ್ರೆ ನರಪ್ಲಾಸ್ಟಿಸಿಟಿ ಎಂದು ಕರೆಯಲಾಗುತ್ತದೆ. ಭಯದ ಹಾದಿಗಳು ನಮ್ಮ ಮೆದುಳಿನಲ್ಲಿ ಈಗಾಗಲೇ ಆಳವಾಗಿ ಬೇರೂರಿರಬಹುದು ಎಂಬುದನ್ನು ನೆನಪಿಡಿ. ಆದರೆ ನಂಬಿಕೆಯ ಹಾದಿಗಳು ಉದ್ದೇಶಪೂರ್ವಕವಾಗಿ ನಿರೂಪಿಸಬೇಕು. ಭಯದ ಹಾದಿಗಳು ಹಾಗೆ ಬಲಗೊಳ್ಳುತ್ತಾ ಇರುತ್ತದೆ ನಾವು ಸಾಯುವ ತನಕ. ಅದಕ್ಕೆ ನೀವೇನು ಎಫರ್ಟ್ ತಕ್ಕೊಳ್ಬೇಕಾಗಿಲ್ಲ. ಆದರೆ ನಂಬಿಕೆಯ ಹಾದಿ ನಿಮ್ಮಲ್ಲಿ ಬಲಗೊಳ್ಳಬೇಕಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಸಮಯವನ್ನು ಕಲಿಯಬೇಕು. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಇನ್ನು ನಿಮಗೆ ಡ್ಯಾಮೇಜ್ ಆಗ್ತಾ ಇರ್ತದೆ ಅಂತ ಅರ್ಥ. ಸೊ ಬಿ ವೈಸ್. ಹಲ್ಲೆಲೂಯಾ. ನರಪ್ಲಾಸ್ಟಿಸಿಟಿ ಪುನರಾವರ್ತನೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ. ನಾವು ಪ್ರತಿ ಬಾರಿ ಭಯವನ್ನು ನಂಬಿಕೆಗೆ ಮರುನಿರ್ದೇಶಿಸಿದಾಗ ನಾವು ಹೊಸ ಮಾರ್ಗವನ್ನು ಬಲಪಡಿಸುತ್ತಿದ್ದೇವೆ ಮತ್ತು ಭಯದ ಹಾದಿಗಳು ನೀವು ಬಲಪಡಿಸುತ್ತೀರಿ. ಈ ಕ್ರಿಯೆ ನಿಮ್ಮಲ್ಲಿ ನಡೆಯುತ್ತಲೇ ಇರಬೇಕು. ಈಗ ಗೊತ್ತಾಯ್ತಲ್ಲ, ನೀವದು ನಿರ್ಮಿಸಬೇಕು. ಇಲ್ಲದಿದ್ದರೆ ನಿಮ್ಮ ಹಳೆಯ ಹಾದಿ ಇನ್ನೂ ಬಲಗೊಳ್ಳುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಟೈಮ್ ತೆಗೆದು, ಇವತ್ತು ಟೈಮ್ ಇರಲಿಲ್ಲ, ನೀವು ತುಂಬಾ ಬಿಸಿ, ಅಲ್ಲಾಂದ್ರೆ ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ, ತುಂಬಾ ಬಿಸಿ ಆಯಿತು, ನಿಮಗೆ ಲಾಸು. ನೀವೆಲ್ಲಿ ಹೋಗಿದ್ರು, ನೀವೆಷ್ಟು ಬಿಸಿಯಾಗಿದ್ರು, ಎಷ್ಟು ಓದಕ್ಕಿದ್ರು, ನೀವೆಷ್ಟು ಕೆಲಸ ಇದ್ರು
ನೀವು ಟೈಮ್ ತೆಗೆದು ಇದಕ್ಕೋಸ್ಕರ ಇಡಬೇಕು. ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ಇನ್ ಯು. ಬರೀ ಪ್ರಾರ್ಥಿಸಿ ದೇವರೇ ಅದು ಕೊಡು ಅಂತ ಹೇಳಿದರೆ ಮತ್ತು ನೀವು ಆಮೇಲೆ ಏನು ಯೋಚನೆ ಮಾಡುವುದು, ಮತ್ತು ದುಃಖ ಅಲ್ಲ, ಅದು ಸಿಕ್ಕೋದಿಲ್ಲ ಅಂದಲ್ವಾ ಯೋಚನೆ ಮಾಡುವುದು. ಆವಾಗ ಏನಾಗುತ್ತದೆ? ನಾವು ಪ್ರಾರ್ಥಿಸಿದೆಲ್ಲ ಕ್ಯಾನ್ಸಲ್ ಆಗುತ್ತೆ. ವಿಶ್ವಾಸದಿಂದ ನಾವು ಪ್ರಾರ್ಥಿಸಬೇಕು. ನೀವು ಓದಬೇಕು. ಫಿಲಿಪ್ಪಿಯದವರಿಗೆ 4ನೇ ಚಾಪ್ಟರ್ 6, 7, 8 ನೀವು ಓದಬೇಕು. ಆವಾಗ ಗೊತ್ತಾಗುತ್ತದೆ. ಬಿ ಆಂಕ್ಷಿಯಸ್ ಫಾರ್ ನಥಿಂಗ್, ಕಾಸ್ಟ್ ಆಲ್ ಯುವರ್ ಕೇರ್ಸ್ ಅಂಟು ಗಾಡ್, ದೆನ್ ಥಿಂಕ್ ಆಲ್ ದೀಸ್. ಯಾಕೆ? ನಾವು ಪ್ರಾರ್ಥಿಸಿದ ಮೇಲೆ ನಾವು ಯೋಚನೆ ಮಾಡಬೇಕು. ನಾವು ಏನು ಪ್ರಾರ್ಥಿಸಿದ್ದೇವೆಯೋ ಅದರ ಪ್ರಕಾರ ನಾವು ಯೋಚಿಸಬೇಕು. ಹೌದು, ಇದು ನನಗೆ ಸಿಗುತ್ತದೆ, ದೇವರು ಕೊಡುತ್ತಾರೆ. ಅದೇ ತರ ಪಾತ್ರಗಳಿಗೋಸ್ಕರ ಪ್ರಾರ್ಥಿಸಿ, ಹೌದು ನಾನು ಚೇಂಜ್ ಆಗ್ತೀನಿ, ನಾನು ದೇವರ ತರ ಆಗ್ತೀನಿ, ನನ್ನಲ್ಲಿ ಪ್ರೀತಿ ಬೆಳೆಯುತ್ತದೆ, ನನ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಬೆಳೆಯುತ್ತದೆ, ನೀವು ಹೇಳುತ್ತಾ ಇರಬೇಕು. ಹಲ್ಲೆಲೂಯಾ. ಸೊ ಈ ಪ್ರೋಸೆಸ್ ನಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಬೇಕು. ಇಲ್ಲದಿದ್ದರೆ ಹಳೆಯ ಅಭ್ಯಾಸ ಅದು ನಡೆಯುತ್ತಾ ಇರುತ್ತದೆ. ನೀವು ಮಾಡಲಿಲ್ಲದಿದ್ರು ಅದು ಆಟೋಮ್ಯಾಟಿಕ್ ಪ್ರೋಸೆಸ್. ದಟ್ ಇಸ್ ದ ನೇಚರ್ ಆಫ್ ಅವರ್ ಬ್ರೈನ್. ಅದು ನಡೆಯುತ್ತಾ ಇರ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಒಂದು ದಿನಾನು ನೀವು ಲೂಸ್ ಮಾಡಬಾರದು. ನೀವು ಟೈಮ್ ಸಪ್ರೇಟ್ ಆಗಿ ಮಾಡಿಬಿಟ್ಟು ನೀವು ಧ್ಯಾನಿಸಬೇಕು, ಆರಾಧಿಸಬೇಕು. ದೇವರು ಕೊಟ್ಟಿದ್ದನ್ನು ನೀವು ದೇವರಿಗೆ ಧನ್ಯವಾದ ಹೇಳಿ ಅದೆಲ್ಲ ನಿಮ್ಮ ನೆನಪಿನಲ್ಲಿ ನೀವು ಇಟ್ಟುಕೊಳ್ಳಬೇಕು. ಯು ಶುಡ್ ರಿಮೆಂಬರ್ ದಮ್, ಥಿಂಕ್ ಅಂಡ್ ಎಂಜಾಯ್ ವಾಟ್ ಗಾಡ್ ಹಸ್ ಡನ್. ಕೆಟ್ಟದೆಲ್ಲ ನಾವು ಭಯದಿಂದ ದುಃಖದಿಂದ ನಾವು ಯೋಚಿಸೋದಿಲ್ಲ. ಅಯ್ಯೋ ಹಂಗಾಯ್ತಲ್ಲ, ಹಿಂಗಾಯ್ತಲ್ಲ, ನಾನೆಷ್ಟು ಕಷ್ಟ ಅನುಭವಿಸಿದೆ, ಅವಾಗ ಎಷ್ಟು ನೋವಾಗುತ್ತದೆ ಅಲ್ಲವೇ? ಅಯ್ಯೋ ನಾನು ಹುಟ್ಟಿದಾಗಲಿಂದ ನನಗೆ ಕಷ್ಟ, ಮತ್ತೆ ಮದುವೆ ಮಾಡಿ ಗಂಡನ ಮನೆ ಬಂದ ಮೇಲೂ ಕಷ್ಟ, ಮಕ್ಕಳು ಹುಟ್ಟಿದ ಮೇಲೇನು ಕಷ್ಟ. ದೇವರೇ, ಈ ಕಷ್ಟ ಯಾವಾಗ ಮುಗಿಯುವುದು? ನೋಡಿ, ಹಿಂಗೆ ಯೋಚನೆ ಮಾಡಿ ನೀವು ಪೇನ್ ಅನ್ನು ಯು ಆರ್ ಎಂಜಾಯಿಂಗ್ ಪೇನ್ ಅಲ್ಲವೇ? ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಪೇನ್. ಅದೇ ನಿಮ್ಮ ಮೆದುಳಿನಲ್ಲಿ ಆಗುತ್ತದೆ. ಅದೇ ತರ ಕ್ಯಾನ್ ಯು ನಾಟ್ ಎಕ್ಸ್ಪೀರಿಯನ್ಸ್ ವಾಟ್ ಗಾಡ್ ಹಸ್ ಡನ್ ಇನ್ ಯುವರ್ ಲೈಫ್? ಯಾರು ಅದು ಮಾಡಲಿಲ್ಲ. ದೇವರೆಷ್ಟೊಂದು ಕೊಟ್ಟಿದ್ದಾರೆ. ದೇವರೇ ಧನ್ಯವಾದ. ದ ಡೇ ಒನ್ ವಿ ಆರ್ ಬೋರ್ನ್ ಅಗೇನ್. ಯೋಚಿಸಿ ದೇವರ ಮಕ್ಕಳೇ, ಯು ಶುಡ್ ಎಂಜಾಯ್ ದಟ್. ಹೌ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಪೇನ್, ಅದೇ ತರ ಯು ಶುಡ್ ಎಂಜಾಯ್ ವಾಟ್ ಗಾಡ್ ಹಸ್ ಡನ್. ಎಷ್ಟೆಷ್ಟು ಒಳ್ಳೆಯ ಕಾರ್ಯಗಳು ದೇವರು ಮಾಡಿದ್ದಾರೆ, ಎಷ್ಟೊಳ್ಳೆ ಚರ್ಚ್ ಕೊಟ್ಟಿದ್ದಾರೆ, ವಿಶ್ವಾಸಿಗಳನ್ನು ಕೊಟ್ಟಿದ್ದಾರೆ, ಪಾಸ್ಟರ್ ಅನ್ನು ಕೊಟ್ಟಿದ್ದಾರೆ. ಅಲ್ಲವೇ? ನೀವು ಯೋಚಿಸಿ ಆನಂದಿಸುತ್ತೀರ? ಇಲ್ಲ, ಅದಕ್ಕೆಲ್ಲ ಆನಂದ ಇಲ್ಲ. ಆನಂದವೇ ಬೇರೆ, ಇದಕ್ಕೆಲ್ಲ ಆನಂದ ಇಲ್ಲ. ದೇವರು ಚರ್ಚ್ ಕೊಟ್ಟಿದ್ದಾರೆ, ಪಾಸ್ಟರ್ನ ಕೊಟ್ಟಿದ್ದಾರೆ, ವಿಶ್ವಾಸಿಗಳನ್ನ ಕೊಟ್ಟಿದ್ದಾರೆ. ಆನಂದಿಸುತ್ತೀರಾ? ಇಲ್ಲ. ಆದರೆ ನಿಮ್ಮಲ್ಲಿ ನಡೆಯುತ್ತಾ ಇರುವುದು ಏನು? ದುಃಖದ. ನೀವು ದುಃಖ ಎನ್ನುವ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಅದು ನಿಮಗೆ ಹಾನಿ ಮಾಡುತ್ತಾ ಇರುತ್ತದೆ ಎಂದು ದೇವರ ಮಕ್ಕಳೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಾಳೆ ನಿಮಗೆ ತಕ್ಷಣ ಏನಾದರೂ ರೋಗ ಬಂದರೆ, ಅಯ್ಯೋ ಯಾಕೆ ಹಿಂಗಾಯಿತು? ದಿಸ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬ್ರೈನ್. ಅದಕ್ಕೆ ನಾನು ನಿಮ್ಮ ಮೆದುಳಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೇನಾಗ್ತಾ ಇದೆ ಎಂದು ನಾನು ಎಕ್ಸ್ಪ್ಲೇನ್ ಮಾಡಿರೋದು ಅದಕ್ಕೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ದಾರಿಯಲ್ಲಿ ದೇವರಿಗೆ ಹೇಳುವ ಪ್ರಕಾರ ನಡೆದರೆ we can have neuroplasticity. As you people are coming to church, already some neuroplasticity has happened. That's why you people are not getting sickness. Like how you could have been not here. ಕೃತಜ್ಞತೆ ಇದೆಯಾ? ದೇವರೇ, ಒಳ್ಳೆ ಚರ್ಚ್ ಕೊಟ್ಟಿದ್ದೀರಿ, ಇಂಥ ಮೆಸೇಜ್ ಕೊಟ್ಟಿದ್ದೀರಿ. ಸೊ ನಾವೇನು ಮಾಡಬೇಕು? ನ್ಯೂರೋಪ್ಲಾಸ್ಟಿಸಿಟಿ, ನರಪ್ಲಾಸ್ಟಿಸಿಟಿ, ಹೊಸ ಹಾದಿಗಳು ನಮ್ಮ ಬ್ರೈನ್ನಲ್ಲಿ ನಾವು ಬೆಳೆಸಬೇಕು. ಅದಕ್ಕೆ ನಾವು ಟೈಮ್ ತೆಗೆದು ಅದಕ್ಕೋಸ್ಕರ ಇಡಬೇಕು. ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಹಳೆಯ ಹಾದಿ ಇನ್ನೂ ಬೆಲೆಗೊಳ್ಳುತ್ತದೆ. ನೀವು ಟೈಮ್ ತೆಗೆದಿಡಬೇಕಾಗಿಲ್ಲ. ಅದಕ್ಕೆ ನೀವು ಟೈಮ್ ತೆಗೆದಿಡಬೇಕಾಗಿಲ್ಲ. ಅದು ಹಂಗೆ ಜಾಸ್ತಿ ಆಗ್ತಾ ಇರುತ್ತದೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಹಲ್ಲೆಲೂಯಾ. ಉದಾಹರಣೆಗೆ, ನಾವು ಯಾರೊಬ್ಬರ ಬಗ್ಗೆ ನೋವಿನ ಸುದ್ದಿಯನ್ನು ಕೇಳಿದಾಗ, ಒಬ್ಬ ಸ್ನೇಹಿತನಿಗೆ ಕ್ಯಾನ್ಸರ್ ಅಂತಹ ಗಂಭೀರ ಕಾಯಿಲೆ ಇರುವುದು ಡಯಾಗ್ನೋಸ್ ಮಾಡಿದೆ, ಪತ್ತೆಯಾದಾಗ ನಮ್ಮ ಮೊದಲ ಪ್ರಕ್ರಿಯೆ
ದುಃಖ ಮತ್ತು ಕಳವಳವಾಗಿರಬಹುದು. ಆದರೆ ಶೀಘ್ರದಲ್ಲೇ ಮತ್ತೊಂದು ಆಲೋಚನೆ ಉದ್ಭವಿಸಬಹುದು. ಇದು ನನಗೆ ಸಂಭವಿಸಿದರೆ ಏನು? ಅರ್ಥವಾಯ್ತಾ? ಅಥವಾ ಕೆಟ್ಟ ಸನ್ನಿವೇಶಗಳನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ದ ವರ್ಸ್ಟ್ ಕೇಸ್ ಸಿನಾರಿಯೋಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯು ಆರ್ ಹಿಯರಿಂಗ್ ಎ ಬ್ಯಾಡ್ ನ್ಯೂಸ್ ಅಬೌಟ್ ಸಂಬಡಿ ಗಾಟ್ ಕ್ಯಾನ್ಸರ್. ತಕ್ಷಣ ದುಃಖ ಬರ್ತದೆ. ಅಯ್ಯೋ, ಹಂಗಾಯ್ತಲ್ಲ. ನೆಕ್ಸ್ಟ್ ಕ್ವಶನ್, ಇಫ್ ಐ ಆಲ್ಸೋ ಗೆಟ್ ದಿ ಸಿಕ್ನೆಸ್. ಮತ್ತು ಪದೇ ಪದೇ ಅದೇ ಯೋಚಿಸುತ್ತೇವೆ ಅಲ್ಲವೇ? ಅಲ್ಲಿಗೆ ನಂಬಿಕೆಯ ಹಾದಿಗಳನ್ನು ಉದ್ದೇಶಪೂರ್ವಕವಾಗಿ ರೂಪಿಸಬೇಕು. ಯಾರು ನೋಡಿದರೂ ಇದೇ ಅವರಿಗೆ ಬರುವುದು. ನಾಳೆ ಹಿಂಗೆ ನನಗೂ ಸಂಭವಿಸಿದರೆ ಏನಾಗುತ್ತದೆ? ಅಲ್ಲಿಗೆ ನಂಬಿಕೆಯ ಹಾದಿಗಳನ್ನು ಉದ್ದೇಶಪೂರ್ವಕವಾಗಿ ರೂಪಿಸಬೇಕು. ಆಲೋಚನೆಯು ಪುನರಾವರ್ತಿಯ ಭಯಕ್ಕೆ ತಿರುಗಲು ಬಿಡುವ ಬದಲು ನಾವು ವಿರಾಮ ತೆಗೆದುಕೊಂಡು ತಿರುಗಿಸುತ್ತೇವೆ. ವಿಶ್ವಾಸಿಗಳಾಗಿ ಅದು ನಮ್ಮ ಭಾವನಾತ್ಮಕ ಪ್ರಕ್ರಿಯೆ, ಭವಿಷ್ಯವಾಣಿ ಅಲ್ಲ. ನಾವು ಹೇಳಬೇಕು, ಹೌದು ನಿಮಗೆ ಹಂಗೆ ಅನಿಸುತ್ತದೆ, ಇದು ನನಗೂ ಬಂದರೆ ತಕ್ಷಣ ನೀವೇನು ಹೇಳಬೇಕು? ಇಲ್ಲ, ದಿಸ್ ಇಸ್ ನಾಟ್ ಎ ಪ್ರಾಫಸಿ. ಇಮಿಡಿಯೇಟ್ಲಿ ನೀವು ಹೇಳಬೇಕು, ಅದು ಪ್ರಾಫಸಿ ಅಲ್ಲ. ನಂತರ ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಭಯವು ಪ್ರಾರ್ಥನೆಗೆ ಮರುನಿರ್ದೇಶಿಸಬೇಕು. ಕರ್ತನೆ, ನಾನು ಈ ವ್ಯಕ್ತಿಯನ್ನು ನಿನ್ನ ಕೈಯಲ್ಲಿ ಇಡುತ್ತೇನೆ, ನೀನು ನಿಯಂತ್ರಣದಲ್ಲಿ ಇಡು. ನೀವು ನಿಮಗೆ ಹೇಳಿಕೊಳ್ಳಬೇಕು, ನಾನು ನನ್ನನ್ನು ದೇವರ ಮುಂದೆ ತಗ್ಗಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆದರೆ ನನಗೆ ಈ ರೋಗ ಬರುವುದಿಲ್ಲ. ಇದನ್ನು ನಂಬಲು ಮತ್ತು ಅದನ್ನು ಪುನರಾವರ್ತಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಬೇಕು. ಅರ್ಥವಾಯ್ತಾ? ಇದು ನೀವು ಮಾಡಬೇಕು. ಎಲ್ಲರಿಗೂ ಹಂಗ ಅನಿಸುತ್ತದೆ, ಆದರೆ ವಿಶ್ವಾಸಿಗಳಾಗಿ ನಾವು ತಕ್ಷಣ ಇಲ್ಲ, ನನಗಿದು ಬರಲ್ಲ, ನಾನು ದೇವರ ದಾರಿಯಲ್ಲಿ ನಡೀತೀನಿ, ನನಗಿದಲ್ಲಿ ಏನೂ ಬರುವುದಿಲ್ಲ. ಮತ್ತೆ ಅವರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಇಲ್ಲದಿದ್ದರೆ ನಿಮ್ಮಲ್ಲಿ ಭಯ ಬೆಳೆಯುತ್ತಾ ಇರುತ್ತದೆ. ನಾಳೆ ನನಗೂ ಇದಾಗುತ್ತದೆ, ಯಾರಿಗೂ ಏನಾಗುತ್ತದೆ ಎಂದು ಹೇಳಕ್ಕಾಗಲ್ವಲ್ಲ. ಎಲ್ಲರದು ಡೈಲಾಗು. ಯಾರಿಗೂ ಏನಾಗುತ್ತದೆ ಎಂದು ಗೊತ್ತಿಲ್ಲ. ದೇವರ ದಾರಿಯಲ್ಲಿ ನಾವು ಸೂಕ್ಷ್ಮತೆಯಿಂದ ನಡೆದರೆ ನಮಗಷ್ಟೊಂದು ಕೆಟ್ಟದು ಆಗುವುದಿಲ್ಲ. ನಾವು ಈ ರೀತಿ ಪ್ರತಿಕ್ರಿಯಿಸುವ ಪ್ರತಿ ಬಾರಿಯೂ ನಾವು ನಂಬಿಕೆಯ ಹಾದಿಯನ್ನು ಬಲಪಡಿಸುತ್ತೇವೆ. ಇದರಿಂದಾಗಿ ಕಾಲಾನಂತರದಲ್ಲಿ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ ಮತ್ತು ಭಯದ ಹಾದಿಯು ದುರ್ಬಲಗೊಳ್ಳುತ್ತದೆ. ನಿಮಗೆ ಭಯ ಬಂದಾಗ ತಕ್ಷಣ ನೀವು ದೇವರ ವಾಕ್ಯದಿಂದ, ದೇವರ ಪ್ರೋಮಿಸ್ಗಳಿಂದ ನೀವು ಬದಲಾಯಿಸಿದರೆ ಹಳೆಯ ಹಾದಿಗಳು ದುರ್ಬಲವಾಗುತ್ತದೆ, ಹೊಸ ಹಾದಿ ಬಲಗೊಳ್ಳುತ್ತದೆ. ನೀವಿದು ಉದ್ದೇಶಪೂರ್ವಕವಾಗಿ ಮಾಡಬೇಕು. ನನಗಿದಿಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ನಾನು ತುಂಬ ಟೈಮ್ ತಕ್ಕೊಂಡು ಮಾಡಿರುವ ಮೆಸೇಜು. ಸೊ ಈ ರೀತಿ ಪ್ರತಿಕ್ರಿಯಿಸುವ ಪ್ರತಿ ಬಾರಿಯೂ ನಾವು ನಂಬಿಕೆಯ ಹಾದಿಯನ್ನು ಬಲಪಡಿಸುತ್ತೇವೆ. ಇದರಿಂದಾಗಿ ಕಾಲಾನಂತರದಲ್ಲಿ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ ಮತ್ತು ಭಯದ ಹಾದಿಗಳು ದುರ್ಬಲಗೊಳಿಸುತ್ತೇವೆ. ನಿಮ್ಮ ಭಯ ಮತ್ತು ಚಿಂತನೆಗಳು ನಿರುಪದ್ರವಿಗಳಲ್ಲ. ನಿಮ್ಮ ಮೆದುಳಿಗೆ ಏನೋ ಆಗ್ತಾ ಇದೆ ಅರ್ಥ ಮಾಡಿಕೊಳ್ಳಿ. ಆ ಅನ್ಫರ್ಗಿವ್ನೆಸ್ಸು, ಆ ಬಿಟ್ಟರ್ನೆಸ್ಸು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಬೇಡಿ ದೇವರ ಮಕ್ಕಳೇ. ನೀವು ಯೋಚಿಸಿ ನೀವು ನಿಮ್ಮ ಮೆದುಳು ನೀವು ಹಾಳು ಮಾಡುತ್ತೀರಿ. ನಾಳೆ ನಿಮಗೇನಾದರೂ ರೋಗ ಬಂದರೆ, ದೇವರೇ ಯಾಕೆ ನೀವು ನನಗೆ ಈ ರೋಗ ಕೊಟ್ಟಿರೋ? ದೇವರು ಯಾರಿಗೂ ಏನು ರೋಗ ಕೆಟ್ಟದು ಕೊಡುವುದಿಲ್ಲ. ದೇವರು ಒಳ್ಳೆಯದೇ ಕೊಡುವುದು. ಅವರು ತೋರಿಸುವ ದಾರಿಯಲ್ಲಿ ನಾವು ನಡೆಯಬೇಕು. ಅರ್ಥ ಮಾಡಿಕೊಳ್ಳಿ. ಸೊ ನಮ್ಮ ಈ ಯೋಚನೆಗಳು ನಾವು ಗಂಭೀರವಾಗಿ ನಿಭಾಯಿಸುವುದು ಆಧ್ಯಾತ್ಮಿಕ ಜವಾಬ್ದಾರಿಯಾಗಿದೆ. ರೋಮಪುರದವರಿಗೆ 8:6 ಬರೆದಿದೆ, ಶರೀರಕ್ಕನುಸಾರವಾದ ಮನಸ್ಸು ಮರಣ, ಆತ್ಮೀಕವಾದ ಮನಸ್ಸು ಜೀವವೂ ಸಮಾಧಾನವೂ ಆಗಿದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.